ಡಿ.ಕೆ. ಶಿವಕುಮಾರ್ ಸಿಎಂ ಆಗ್ತಿದಾರಂತೆ. ದೇವರು ಅವರ ಪ್ರಾರ್ಥನೆಗಳನ್ನ ಕೇಳಿದಾನೆ. ದೇವರು ಖಂಡಿತವಾಗಿ ಅವರು ಸಿಎಂ ಆಗ್ತಾರೆ. ಕನಕಪುರ ಕ್ಷೇತ್ರಕ್ಕೆ ಅವರು ಒಂದು ಉತ್ತಮವಾದ ರೀತಿಯಲ್ಲಿ ನಡೆಸ್ಕೊಡ್ತಾರೆ ಅಂತ ನಾವು ಪೂರ್ಣವಾಗಿ ನಂಬ್ಕೊಂಡಿದ್ದೀವಿ. ನಮ್ಮ ಸಾಹೇಬರು ಸಿಎಂ ಆಗ್ತಾ ಇದಾರೆ. ಅದೇ ದೊಡ್ಡ ಖುಷಿ. ಕೆಲಸ ಅಭಿವೃದ್ಧಿ ಚೆನ್ನಾಗುತ್ತೆ, ನಮ್ಮ ತಾಲೂಕು ಚೆನ್ನಾಗಿರುತ್ತೆ. ನಿಮ್ಮೂರ್ ಮಗ ಇಲ್ಲ, ನಮ್ಮೂರ್ ರಾಜ ಅವರು ಒಳ್ಳೆ ಮನಸ್ಸು, ಚೆನ್ನಾಗಿ ವರ್ಕ್ ಮಾಡ್ತಾರೆ. ಏನ್ ಹೆಸರು? ಪದ್ಮ. ಸೊ ಕಡ್ಲೆಕಾಯಿ ವ್ಯಾಪಾರ ಹೆಂಗಿದೆ? ಸೂಪರ್ ಆಗಿದೆಯಾ? ಓಕೆ. ಡಿ.ಕೆ. ಶಿವಕುಮಾರ್ ಸಿಎಂ ಆಗ್ತಿದಾರಂತೆ. ಆಗ್ತಾ ಇದ್ದಾರೆ. ಖುಷಿನಾ? ಖುಷಿ ಮೇಡಮ್. ಯಾಕೆಂದ್ರೆ ನಮ್ಮ ಕನಕಪುರಕ್ಕೆಲ್ಲ ಒಳ್ಳೇದು ಮಾಡೋರಲ್ಲ, ಅದಕ್ಕೆ. ಹೌದಾ? ನಿಮ್ಮ ಕ್ಷೇತ್ರದವರು ಅಂತ. ಓಕೆ. ಏನ್ ಸರ್, ಕಡಲೆ ತಿಂತಿದ್ದೀರಾ? ಹೌದು. ಓಕೆ, ಚೆನ್ನಾಗಿದಾವ? ಹೌದು ಮೇಡಮ್. ಓಕೆ. ಡಿ.ಕೆ. ಶಿವಕುಮಾರ್ ಸಿಎಂ ಆಗ್ತಿದಾರಂತೆ. ನಮ್ಮ ಕ್ಷೇತ್ರದವರು, ನಮಗೊಂದು ಸಂತೋಷ, ನಮಗೊಂದು ಹೆಮ್ಮೆ. ಅವರು ಆದಂತ ಸತತ ಪ್ರಯತ್ನ ಪಟ್ಟಂತ ಸತತ ಇವತ್ತು ಪ್ರತಿಫಲ ಕೊಡ್ತಾ ಇದೆ. ದೇವರು ಅವರ ಪ್ರಾರ್ಥನೆಗಳನ್ನ ಕೇಳಿದಾನೆ. ದೇವರು ಖಂಡಿತವಾಗಿ ಅವರು ಸಿಎಂ ಆಗ್ತಾರೆ. ನಮ್ಮ ಈ ಒಂದು ಕನಕಪುರ ಕ್ಷೇತ್ರಕ್ಕೆ ಅವರು ಒಂದು ಉತ್ತಮವಾದ ರೀತಿಯಲ್ಲಿ ನಡೆಸ್ಕೊಡ್ತಾರೆ ಅಂತ ನಾವು ಪೂರ್ಣವಾಗಿ ನಂಬ್ಕೊಂಡಿದ್ದೀವಿ. ಏನ್ ಎಕ್ಸ್ಪೆಕ್ಟೇಷನ್ಸ್ ಇದೆ ಅವ್ರು ಸಿಎಂ ಆದ್ರೆ? ನಮ್ಮ ಕಡೆಗೆಲ್ಲ ಒಳ್ಳೆ ರೀತಿಯಲ್ಲಿ, ನಮ್ಮ ಕಡೆ ಎಲ್ಲ ಪರವಾಗಿ ಅವರು, ಯಾಕೆಂದ್ರೆ ನಮ್ಮ ಕರ್ನಾಟಕಕ್ಕೆ ಉತ್ತಮವಾದ ಒಂದು ಆಡಳಿತ ಕೊಡ್ತಾರೆ ಅನ್ನೋ ನಂಬಿಕೆ ನಮಗಿದೆ. ಅವರು ಉತ್ತಮವಾಗಿ ಕೊಡ್ತಾರೆ, ನಡೆಸ್ತಾರೆ. ಓಕೆ. ಡಿ.ಕೆ. ಶಿವಕುಮಾರ್ ಸಿದ್ದರಾಮಯ್ಯ ಅವರ ರೆಕಾರ್ಡ್ ಅಂದ್ರೆ ಆಡಳಿತ ಕೊಡೋದ್ರಲ್ಲಾಗಿರ್ಬೋದು, ಎಲ್ಲ ನಿಭಾಯಿಸ್ಕೊಂಡು ಹೋಗೋದ್ರಲ್ಲಾಗಿರ್ಬೋದು ಮಾಡ್ತಾರೆ ಅನ್ಸುತ್ತಾ? ಹೌದು, ಖಂಡಿತವಾಗ್ಲು. ಯಾಕಂದ್ರೆ ಅವ್ರ ಜೊತೆಲಿ 3 ವರ್ಷ ಕಳೆದಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವ್ರ ಜೊತೆಲಿ 3 ವರ್ಷ ಕಳೆದಿರೋದ್ರಿಂದ ಅವರ ಒಂದು ವಿಶ್ವಾಸ ಅವ್ರಿಗಿದೆ. ಜೊತೆಲಿ ಮಾಡ್ಕೊಂಡು ಹೋಗಿರೋದ್ರಿಂದ ಅವ್ರಿಗೆ ಪೂರ್ಣವಾಗಿ ಒಂದು ಅಭಿಲಾಷೆ ಇದೆ. ಖಂಡಿತವಾಗ್ಲೂ ಅವರು ನಡೆಸ್ಕೊಂಡು ಹೋಗ್ತಾರೆ. ಸಿದ್ದರಾಮಯ್ಯ ಮಾರ್ಗದರ್ಶನ ಡಿ.ಕೆ. ಶಿವಕುಮಾರ್ ಅವರಿಗೆ ಬೇಕಾ? ಅನಿವಾರ್ಯ ಇದೆಯಾ? ಹೌದು. ಅವರು ಇದುವರೆಗೂ ಮಾರ್ಗದರ್ಶನ ಕೊಟ್ಟಂತೆ ಮುಂದೆನೂ ಕೂಡ ಅವ್ರು ಕೊಡ್ತಾರೆ ಅಂತ ನಾವು ಅನ್ಕೊಂಡಿದ್ದೀವಿ. ಓಕೆ ಮೇಡಮ್, ಏನ್ ಹೆಸರು? ಪ್ರೇಮ ಅಂತ ಮೇಡಮ್. ಎಲ್ಲಿಂದ ಬಂದ್ರಿ? ನಾವು ಬೆಂಗಳೂರಿಂದ ಬಂದ್ವಿ. ಹೌದಾ? ಕೆಲ್ಸಕ್ಕೆ ಹೋಗಿದ್ರಾ? ಊರಿಂದ ಬಂದ್ರಾ? ಕೆಲ್ಸಕ್ಕೆ ಹೋಗಿ ಬಂದಿರೋದು. ದಿನ ಹೋಗ್ತೀರಾ? ಹೌದು. ಕನಕಪುರಕ್ಕೆ. ಓಕೆ. ಏನ್ ಕೆಲಸ ಮಾಡ್ತೀರಾ? ನಾವು ಹೌಸ್ ಕೀಪಿಂಗ್ ಕೆಲಸ. ಹೌದಾ? ಓಕೆ. ಏನ್ ಅನ್ಸುತ್ತೆ ನಿಮ್ ಕನಕಪುರ ಬಂಡೆ ಸಿಎಂ ಆಗ್ತಿದ್ದಾರೆ? ಹೌದಾ? ಒಳ್ಳೇದೇ. ಸಂತೋಷ. ನೆನ್ನೆ ಗೊತ್ತಾಯ್ತಾ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಟ್ಟಿದ್ದು? ಹೌದು, ಗೊತ್ತಾಯ್ತು. ಏನ್ ಅನ್ನಿಸ್ತು ರಾಜೀನಾಮೆ ಕೊಟ್ಟಿದ್ದಕ್ಕೆ? ಏನೋ ಒಬ್ರು ಅವರು ಇಷ್ಟು ದಿವಸ ಅವರು ಮಾಡಿದ್ದಾರೆ, ಇನ್ನು ಮುಂದೆ ಇವರು ಮಾಡ್ತಾರೆ ಅನ್ನೋ ಒಂದು ವಿಶ್ವಾಸ. ಹೌದಾ? ಓಕೆ. ನಮಸ್ಕಾರ. ಒಂದ್ ಸ್ವಲ್ಪ ಆ ಕಡೆ ಟರ್ನ್ ಆಗಿ. ಏನ್ ಹೆಸರು? ಮಾದೇವಮ್ಮ. ಏನ್ ಫುಲ್ ಖುಷಿಯಲ್ಲಿದ್ದೀರಾ? ಅಲ್ಲಿ ನೋಡ್ದೆ ಏನ್ ಕ್ಯಾಮ್ರಾ ಅಂತ, ಅದಕ್ಕೆ ಕ್ಯಾಮ್ರಾ ನೋಡ್ ಖುಷಿಯಾಗಿದ್ದೀರಾ? ನಿಮ್ ಡಿ.ಕೆ. ಶಿವಕುಮಾರ್ ಸಿಎಂ ಆಗ್ತಿದಾರಂತ ಖುಷಿನಾ? ಎರಡು ಖುಷಿ. ಕರೆಕ್ಟ್ ಆಗಿ ಹೇಳ್ಬೇಕು, ಯಾವ್ದು ಜಾಸ್ತಿ ಖುಷಿ ಅಂತ. ಅವ್ರು ಆಗಿರೋದನ್ನು ಖುಷಿನೇ. ಆಗ್ತಿದ್ದಾರೆ. ಒಳ್ಳೇದಾಗ್ಲಾ? ಇಷ್ಟ ಆಗ್ತಾರ ನಿಮ್ಗೆ ಡಿ.ಕೆ. ಶಿವಕುಮಾರ್? ಯಾಕೆ? ನಮ್ಮೂರ ಕನಕಪುರ ಅಲ್ವಾ, ಅದಕ್ಕೆ. ಯಾರಿದ್ರು ಸಿಎಂ? ಯಾರಿದ್ರಿ ಹಿಂದೆ? ಸಿದ್ದರಾಮಯ್ಯ. ರಾಜೀನಾಮೆ ಕೊಟ್ಟಿದ್ದಕ್ಕೆ ಬೇಜಾರಿಲ್ವಾ? ಇದ್ರೂ ಬೇಜಾರು ಇರ್ಲಿಲ್ಲ, ಎಲ್ಕ ಅನುಕೂಲ ಇತ್ತು. ತುಂಬಾ ದೇವಸ್ಥಾನ ಎಲ್ಲ ನೋಡಿದ್ರಾ ಫ್ರೀಯಾಗೆ? ಇಲ್ದೆ ಅವ್ರು ಬಂದ್ರು ಪರವಾಗಿಲ್ಲ. ಅವ್ರು ಸ್ಟೂಡೆಂಟ್ ಅಲ್ವಾ? ಅವ್ರ ಸ್ಟೂಡೆಂಟ್, ಅವ್ರ ಮೇಸ್ಟ್ರು. ಓಕೆ, ಆಗ್ಲಿ. ಅವ್ರು ಸಿದ್ದರಾಮಯ್ಯ ಮೇಸ್ಟ್ರು, ಡಿ.ಕೆ. ಶಿವಕುಮಾರ್ ಸ್ಟೂಡೆಂಟ್. ಭಾರಿ ಹೇಳಿದ್ರಿ ಆಂಟಿ ನೀವು. ಎಲ್ಲೆಲ್ಲಿ ಹೋಗಿದ್ರಿ ಫ್ರೀ ಬಸ್ಸಲ್ಲಿ? ನಾವು ಧರ್ಮಸ್ಥಳ, ನಂಜನಗೂಡು, ಮೇಲ್ಕೋಟೆ, ಇನ್ನ ಯಾವ್ಯಾವ್ದು ಹೋಗ್ ಬಂದ್ರ? ಇಲ್ಲ, ಎಲ್ಕೋ ಮಂತ್ರಾಲಯ ಒಂದ್ಸತಿ ಸುತ್ತು ಎಲ್ಲ ದೇವ್ರು ನೋಡಿದ್ವಿ. ಖುಷಿ ಅನ್ನಿಸ್ತಾ? ಯಶವಂತ, ಹೇಗಿದೆ ವ್ಯಾಪಾರ? ಪರವಾಗಿಲ್ಲ, ಚೆನ್ನಾಗಿ. ಪರವಾಗಿಲ್ಲ. ಓಕೆ. ನಿಮ್ಮೂರ ಕನಕಪುರ ಬಂಡೆ ಸಿಎಂ ಆಗ್ತಿದಾರಂತೆ. ಖುಷಿ ಇದೆ. ನೀವು ಹಿಂಗೆ ನಾಚ್ಕೊಳ್ಳೋದಾ ಅಥವಾ ಇವತ್ತಷ್ಟೇ ಮಾತಾಡ್ತಿದ್ದೀರಾ? ಇಲ್ಲ, ಜಾಸ್ತಿ ನಾನು ಮಾತಾಡಕ್ ಹೋಗಲ್ಲ. ಜಾಸ್ತಿ ಮಾತಾಡಕ್ ಆಗಲ್ಲ. ಏನ್ ಸರ್ ಹೆಸರು? ಕಿರಣ್. ಏನ್ ಮಾಡ್ತೀರಾ? ನಾವು ಬಿಸ್ನೆಸ್ ಮಾಡ್ತಾ ಇದೀವಿ. ಬಿಸ್ನೆಸ್ ಇದೇ ಊರಾ? ಹೌದು ಮೇಡಮ್. ಓಕೆ. ಕನಕಪುರದಲ್ಲಿ ಟಾಕ್ ಆಫ್ ದ ಟೌನ್ ಏನೀಗ? ನಮ್ಮ ಸಾಹೇಬರು ಸಿಎಂ ಆಗ್ತಾ ಇದಾರೆ. ಹೌದಾ? ಅದೇ ದೊಡ್ಡ ಖುಷಿ. ಖುಷಿನಾ? ಹೌದು. ಓಕೆ. ಏನೆಲ್ಲ ನಿರೀಕ್ಷೆ ಇದೆ ಅವ್ರು ಸಿಎಂ ಆದ್ರೆ? ಕೆಲಸ ಅಭಿವೃದ್ಧಿ ಚೆನ್ನಾಗುತ್ತೆ, ನಮ್ಮ ತಾಲೂಕು ಚೆನ್ನಾಗಿರುತ್ತೆ. ಅಭಿವೃದ್ಧಿ ಆಗುತ್ತೆ ಅಂತ. ಓಕೆ. ಸೊ ಈಗ ಅವ್ರು ಸಿಎಂ ಆದ್ರೆ ಬರೀ ಕನಕಪುರಕ್ಕಲ್ಲ, ಇಡೀ ರಾಜ್ಯಕ್ಕೆ. ಹೌದು, ಇಡೀ ರಾಜ್ಯಕ್ಕೆ ಆಗುತ್ತೆ. ಓಕೆ. ಇಡೀ ರಾಜ್ಯಕ್ಕೆ ಅವರಿಂದ ಏನೆಲ್ಲ ಬಯಸ್ತೀರಿ? ಒಳ್ಳೆ ಅಭಿವೃದ್ಧಿ ಆಗುತ್ತೆ. ಇನ್ನ ಬೇಕಾದಷ್ಟು ಅಭಿವೃದ್ಧಿ ಆಗುತ್ತಾ? ಹೌದು. ಓಕೆ. ಡಿ.ಕೆ. ಶಿವಕುಮಾರ್ ಅವ್ರ ಬಗ್ಗೆ ಏನ್ ಅನ್ಸುತ್ತೆ? ಸಿಎಂ ಆಗ್ತಾರಂತೆ. ಒಳ್ಳೇದಾಗ್ಲಿ ಬಿಡಿ. ಆಗ್ಲಿ. ಒಳ್ಳೇದಾಗ್ಲಾ?
ಇದು ಖುಷಿಯಿಂದ ಹೇಳ್ತಿದ್ದೀರಾ, ಬೇಜಾರಿಂದ ಹೇಳ್ತಿದ್ದೀರಾ, ಹೆದರ್ಕೊಂಡು ಹೇಳ್ತಿದ್ದೀರಾ? ಬೇಜಾರಿಂದ ಯಾರು ಹೇಳಲ್ರು. ಖುಷಿಯಿಂದ ಹೇಳ್ತಾ ಇದ್ದೀರಿ. ಏನ್ ಮಾಡ್ತೀರಾ, ಏನ್ ಕೆಲಸ ಮಾಡ್ತೀರಾ? ನಾವು ಜೈನ್ ಕಾಲೇಜ್ ಆ? ಜೈನ್ ಕಾಲೇಜಲ್ಲಿ ಕೆಲಸ. ಯಾವೂರು? ಸಾತ್ನೂರು. ಸಾತ್ನೂರು. ಅಂಕಲ್ ಏನ್ ಹೆಸರು? ನಮ್ಮ ಹೆಸರು ದೊರಸಾಬಾಚಾರ್ ಅಂತ. ಇಲ್ಲಿ ಅವರೇನಾ? ಇಲ್ಲಿವ್ರೆ. ಓಕೆ, ಏನ್ ವಿಷಯ ನಿಮ್ಮೂರಲ್ಲಿ? ನಮ್ಮೂರಲ್ಲಿ ಏನೇ ವಿಷಯ ಏನಿಲ್ಲ. ಇಲ್ವಾ? ವಿಶೇಷ ನೆನ್ನೆ ಇದೆ. ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟಿದ್ದಾರೆ. ಡಿ ಕೆ ಶಿವಕುಮಾರ್ ಸಿಎಂ ಆಗ್ತಾರಂತೆ. ಗೊತ್ತಿದೆ. ನಮ್ಮ ಕನಕಪುರ ಕ್ಷೇತ್ರ ವಿಧಾನಸೌಧನ ಆಯ್ಕೆ ಆಗಿರೋರು. ಹಾ, ಗೊತ್ತಿದೆ. ಓಕೆ. ಹಾ. ಏನ್ ಅನ್ಸುತ್ತೆ? ಚೆನ್ನಾಗಿದೆ. ಚೆನ್ನಾಗಿದೆ. ಒಳ್ಳೆ ಆಗಿದೆ. ಡಿ ಕೆ ಶಿವಕುಮಾರ್ ಬಗ್ಗೆ ಏನಂತೀರಾ? ಅವರು ಒಳ್ಳೆ ಮನಸ್ಸು, ಚೆನ್ನಾಗಿದೆ, ವರ್ಕ್ ಮಾಡ್ತಾರೆ. ಹ್ಮ್ ಮುಂದಿನ ಪೀಳಿಗೆಗೆ ಹ್ಮ್ ಉಪಕಾರ ಆಗುವಂತ ಕೆಲ್ಸ ಕೆಲಸ ಮಾಡ್ತಾರಾ? ಮಾಡಬೇಕು ಅಥವಾ ಮಾಡ್ತಾರೆ. ಓಕೆ, ಮಾಡ್ತಾರೆ ಅನ್ನೋ ನಿರೀಕ್ಷೆ ಇದೆಯಾ? ನಿರೀಕ್ಷೆ ಇದೆ, ಕಾದ್ ನೋಡಬೇಕು. ಕಾದು ನೋಡಿ. ಮಾತಾಡ್ತೀರಾ? ಏನ್ ಹೆಸರು? ಹೆಸರು ಮಾದೇವ್ ಅಂತ. ಮಾದೇವ, ಏನ್ ಕೆಲಸ ಮಾಡ್ತೀರಾ? ಪೇಂಟರಾ? ಓಕೆ. ಡಿ ಕೆ ಶಿವಕುಮಾರ್ ಅವ್ರು ಪೇಂಟ್ ಮಾಡಿದೀರಾ ಯಾವತ್ತಾದ್ರು? ಹೌದು, ಮಾಡಿದ್ದೀವಿ. ಮಾಡಿದೀರಾ? ಅವ್ರು ನಮ್ಮ ಕನಕಪುರ ಬಂಡೆಬುಡಿಯವರು. ಹೌದಾ? ಅವ್ರ ಬಗ್ಗೆ ಮಾತಾಡಂಗೆ ಇಲ್ಲ. ಹೌದಾ? ಈಗ ಅವ್ರ ಬಗ್ಗೆನೇ ಕೇಳ್ತಾ ಇದ್ದೀನಿ ನಾನು. ಹೇಳಿ, ಮಾತಾಡಿ. ಈಗ ಏನ್ ಹೇಳಿ? ಈಗ ಸಿಎಂ ಆಗ್ತಾರಂತವ್ರು. ಆದ್ರೆ ನಮ್ಗೆ ದೇವರು ವರ ಕೊಟ್ಟಂಗೆ. ಹೌದಾ? ಖುಷಿನಾ? ಖುಷಿ, ತುಂಬಾ ಖುಷಿ. ಡಿ ಕೆ ಶಿವಕುಮಾರ್ ಮತ್ತೆ ಡಿ ಕೆ ಸುರೇಶ್ ಈ ಜೋಡಿ ಬಗ್ಗೆ ಏನ್ ಹೇಳ್ತೀರಿ? ಇಬ್ರು ಅಣ್ಣ ತಮ್ಮದಿವ್ರು, ಎರಡು ಬ್ರಹ್ಮ ವಿಷ್ಣು ಇದ್ದಂಗೆ. ಬ್ರಹ್ಮ ವಿಷ್ಣು. ಒಬ್ರು ರಾಮ ಲಕ್ಷ್ಮಣ ಅಂದ್ರು, ನೀವು ಬ್ರಹ್ಮ ವಿಷ್ಣು. ಯಾರು ಮಾತಾಡೋದು? ಈ ಚೇತನ್, ಹೇಗಿದೆ ವ್ಯಾಪಾರ? ವ್ಯಾಪಾರ ಪರವಾಗಿಲ್ಲ ಮೇಡಮ್. ಈ ಜನಸಂತತಿ ಒಂದ್ ಸ್ವಲ್ಪ ಕಮ್ಮಿ. ಹಾ ಈ ಬೇಸಿಗೆಗಾಲದಿಂದ ಒಂದ್ ಸ್ವಲ್ಪ ಹಾ ಬಿಸಿಲು ಮಳೆ ಇದಕ್ಕೆಲ್ಲ ಒಂದ್ ಸ್ವಲ್ಪ ಇದು. ಹೌದಾ? ಹಾ. ಓಕೆ. ನಿಮ್ಮೂರ್ ಮಗ ಹ್ಮ್. ನಿಮ್ಮ ಕ್ಷೇತ್ರದ MLA? ಇಲ್ಲ, ನಮ್ಮೂರ್ ರಾಜ ಅವರು ಹೌದಾ? ಆಲ್ಮೋಸ್ಟ್. ಮಗ ಅಲ್ಲ, ರಾಜ. ರಾಜನೇ. ಓಕೆ. ಸಿಎಂ ಆಗ್ತಿದ್ದಾರೆ. ಸಿಎಂ ಪಕ್ಕ ಹಾಗೆ ಆಗ್ತಾರೆ. ಇದು ಸೋಮವಾರ ಇಲ್ಲಾಂದ್ರೆ ಬುಧವಾರ ಹಾಗೆ ಆಗ್ತಾರೆ ಸಿಎಂ. ಹಾ, ಕೆಲಸ ಮಾಡಿದ್ದಾರೆ, ಸಿಎಂ ಆಗ್ಲೇಬೇಕು. ಓಕೆ. ಅವ್ರನ್ನ ಈಗ ಸಿದ್ದರಾಮಯ್ಯ ಅವ್ರನ್ನ ರಾಜ್ಯದ ಜನ ಮತ್ತೆ ನಾಯಕರು ಒಪ್ಕೊಂಡಂಗೆ ಡಿ ಕೆ ಶಿವಕುಮಾರ್ ಅವ್ರನ್ನ ಒಪ್ಕೊಳ್ತಾರಾ? ಜನ ಕೆಲಸ ಮಾಡಿ ತೋರಿಸ್ತಾರೆ, ನಾಯಕರುಗಳು ಎಲ್ಲ ಒಪ್ಕೋತಾರೆ. ಯಾಕೆ ಒಪ್ಕೊಳ್ಳಲ್ಲ? ಕೆಲಸ ಇನ್ನ ಸಿಎಂ ಸ್ಥಾನಕ್ಕೆ ಕುತ್ಕೊಂಡಾದ್ಮೇಲೆ ಕೆಲಸಗಳು ಮಾಡ್ತಾರೆ. ಎಲ್ಲ ಅನಾನುಕೂಲ ಮಾಡ್ತಾರೆ, ಅನುಕೂಲಗಳು ಮಾಡ್ತಾರೆ. ಅನುಕೂಲ ಮಾಡಿದ್ರೆ ಯಾಕೆ ಎಲ್ಲ ಕಾರ್ಯಕರ್ತರು ನಿಷ್ಠಾವಂತರುಗಳು ಎಲ್ಲ ಇದ್ದಾರೆ. ಯಾವಾಗ ಬರ್ತಾರಂತೆ ಕನಕಪುರಕ್ಕೆ? ಕನಕಪುರ ಸಿಎಂ ಆಗ್ಬಿಟ್ಟು ಬರ್ಲಿ, ಹಾ. ಎಲ್ಲ ನಾವು ಸೆಲೆಬ್ರೇಷನ್ ಸೆಲೆಬ್ರೇಷನ್ ಜೋರಾಗೆ ಮಾಡೋಣ ಮೇಡಮ್. ಹೌದಾ? ಎಷ್ಟು ವರ್ಷದಿಂದ ವೇಟ್ ಮಾಡ್ತಿದ್ರಿ ಇದಕ್ಕೆ? ಮೇಡಮ್, ನನಗೆ ಏಜು ಪ್ರಕಾರವಾಗಿ ನಾನು ವೋಟಿಂಗು ಮಾಡಿರೋದು ಒಂದು 2 ಸಲ ಮಾಡಿದ್ದೀನಿ. 2 ಸಲ ಮಾಡಿರೋದು ನಾನು ಒಬ್ಬ ಯೂತ್ ಆಗಿ ಅವ್ರ ಕೆಲಸ ನೋಡಿ ನಾನು ಕಲಿಬೇಕು ಸ್ವಲ್ಪ. ಓಕೆ. ಬನ್ನಿ ಇಲ್ಲಿ. ಫುಲ್ಲು ನಾಚ್ಕೊಂಡು ಓಡ್ತಿದ್ದಾರೆ. ಈ ಗಾಳಿ ಬೇರೆ. ಭಯ. ಯಾರ್ ಭಯ? ಕ್ಯಾಮ್ರಾ ಭಯನ, ಡಿ ಕೆ ಭಯನ, ನಿಮ್ ಭಯನ? ಯಾರಿಗೂ ಭಯನೇ ಇಲ್ಲ ಆ? ಮೇಡಮ್. ಡಿ ಕೆ ಕಂಡ್ರೆ ಎಲ್ರು ಭಯ ಪಡ್ತಾರೆ ಅಂತಾರೆ. ಭಯನೇ ಇಲ್ಲ ಮೇಡಮ್. ಇಲ್ವಾ? ಇಲ್ಲ. ಯಾಕೆ? ನಿಜ ಹೇಳಿ ನೀವು. ನಿಜಾನೇ ಮೇಡಮ್ ಹೇಳ್ತಾ ಇರೋದು. ಪ್ರೀತಿ ಇದೆಯಾ? ಪ್ರೀತಿ, ಅಭಿಮಾನ ಎಲ್ಲ ಇದೆ. ಓಕೆ, ಸರಿ ಆಯ್ತು, ಒಳ್ಳೇದಾಗ್ಲಿ.